ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಒಂದು ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ. ನಮ್ಮ ಮಾಹಿತಿ ಅಂದರೆ ನಮ್ಮ ಇನ್ಫಾರ್ಮೇಷನ್ನು, ನಮ್ಮ ಫೋನ್ ನಂಬರ್ ಆಗಿರ್ಬೋದು, ನಮ್ಮ ಇಮೇಲ್ ಐ ಡಿ ಆಗಿರ್ಬೋದು, ಮತ್ತು ನಮ್ಮ ಪಾಸ್ವರ್ಡ್ಗಳಾಗಿರ್ಬೋದು, ಇವೆಲ್ಲ ಮಾಹಿತಿಗಳು ಏನಾದರೂ ಡಾರ್ಕ್ ವೆಬ್ಗಳಲ್ಲಿ ಸೇವ್ ಆಗಿದೆ ಅನ್ನೋದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ನಾವು ಡಾರ್ಕ್ ವೆಬ್ ಅಂದರೆ ಏನು ಅಂತ ಹೇಳಿ ತಿಳ್ಕೋಬೇಕು. ಡಾರ್ಕ್ ವೆಬ್ ಅಂತಂದರೆ ನಮ್ಮ ಇನ್ಫಾರ್ಮೇಷನ್ಗಳನ್ನು ಪಡೆದು ಅವರು ನಮ್ಮ ಹತ್ರ ಬ್ಯಾಂಕಲ್ಲಿರುವಂಥ ಹಣವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಕದಿಯುವಂಥ ಕೆಲಸವನ್ನು ಮಾಡ್ತಾರೆ, ವಿಶೇಷವಾಗಿರುವಂಥ ಸಾಫ್ಟ್ವೇರ್ಗಳ ಬಳಕೆ ಮಾಡಿಕೊಂಡು. ಸೊ ಹಾಗಾಗಿ ನಾವು ನಮ್ಮ ಮಾಹಿತಿ ಏನಾದರೂ ಡಾರ್ಕ್ ವೆಬ್ಬಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಯೂಟ್ಯೂಬನ್ನು ಆನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆನ್ ಆದ ತಕ್ಷಣ ಕೆಳಗಡೆ ಯು ಅಂತ ಹೇಳಿರುತ್ತೆ, ರೈಟ್ ಸೈಡಲ್ಲಿ ಬಾಟಮಲ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಯೂಟ್ಯೂಬಲ್ಲಿರುವಂಥ ನಿಮ್ಮ ಹೆಸರು ಬರುತ್ತೆ. ಅಲ್ಲಿ ಸ್ವಿಚ್ ಅಕೌಂಟ್ ಮತ್ತು ಗೂಗಲ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಅದಾದಮೇಲೆ ನೀವು ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟ್ ಓಪನ್ ಆದ ತಕ್ಷಣ ಮೇಲೆ ಹೋಮ್ ಅಂತ ಹೇಳಿ ಬರುತ್ತೆ, ನಿಮ್ಮ ಮೇಲ್ ಐ ಡಿ ಬರುತ್ತೆ. ಅದಾದಮೇಲೆ ಹೋಮ್ ಅಂತ ಹೇಳಿ ಬರುತ್ತೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ, ಡಾಟಾ ಆ್ಯಂಡ್ ಪ್ರೈವಸಿ ಅಂತ ಹೇಳಿ ಬರುತ್ತೆ, ಸೆಕ್ಯೂರಿಟಿ ಅಂತ ಹೇಳಿ ಬರುತ್ತೆ. ಇವಾಗ ನೀವು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಆಗ್ತಾ ಬನ್ನಿ. ಬಂದ ನಂತರ ಅಲ್ಲೆಲ್ಲ ನಿಮ್ಮ ಮಾಹಿತಿ ಇರುತ್ತೆ, ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಮೇಲ್ ಐ ಡಿ ಆಗಿರ್ಬೋದು, ಈ ಥರ ಎಲ್ಲ ಮಾಹಿತಿ ಇರುತ್ತೆ. ಹಾಗೆ ಕೆಳಗಡೆ ಬಂದ ತಕ್ಷಣ ನಿಮಗೊಂದು ಆಪ್ಷನ್ ಸಿಗುತ್ತೆ, ಡಾರ್ಕ್ ವೆಬ್ ರಿಪೋರ್ಟ್ ಅಂಥೇಳಿ. ಈ ಡಾರ್ಕ್ ವೆಬ್ ರಿಪೋರ್ಟು ಆಲ್ಮೋಸ್ಟು ಎಲ್ಲರ ಫೋನಲ್ಲೂ ಆಫ್ ಆಗಿರುತ್ತೆ. ಅದನ್ನು ನೀವೇನು ಮಾಡ್ಕೋಬೇಕು, ಆನ್ ಅಂಥೇಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಮೇಲ್ ಐ ಡಿಯನ್ನು ಕೇಳುತ್ತದು. ನಿಮ್ಮ ಇಮೇಲ್ ಐ ಡಿ ಆಮೇಲೆ ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ. ಅವುಗಳನ್ನು ಹಾಕಿ ನೀವೇನು ಮಾಡಬೇಕು, ಓಕೆ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟ ತಕ್ಷಣ ಅದು ಮಾನಿಟರಿಂಗ್ ಆಗುತ್ತೆ, ಸ್ಕ್ರೀನ್ ಮಾನಿಟರ್ ಆಗುತ್ತೆ. ಸ್ಕ್ರೀನ್ ಮಾನಿಟರ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಏನಾದರೂ ಲೀಕ್ ಆಗಿದ್ದರೆ ಅದು ಅಲ್ಲಿ ಶೋ ಆಗುತ್ತೆ. ನಾನೀಗ ಆಲ್ರೆಡಿ ಅದನ್ನು ಸರ್ಚ್ ಮಾಡಿದ್ದೆ, ಹಾಗಾಗಿ ನಾನಿಲ್ಲಿ ಮೇಲ್ ಐ ಡಿ ಪಾಸ್ವರ್ಡನ್ನು ಹಾಕಿಲ್ಲ. ಡೈರೆಕ್ಟಾಗಿ ವ್ಯೂ ಆಲ್ ರಿಸಲ್ಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೋಡಿ ಯುವರ್ ರಿಸಲ್ಟು ಅಂದರೆ ನನ್ನ ಮಾಹಿತಿಯನ್ನು ಡಬ್ ಸ್ಮ್ಯಾಶ್ ಅನ್ನುವಂತಹ ಆ್ಯಪ್ ಅವರು ಡಬ್ ಸ್ಮ್ಯಾಶ್ ಅನ್ನುವಂಥ ಆ್ಯಪ್ ಅವ್ರು ಏನು ಮಾಡಿದ್ದಾರೆ, 7 ಮಾರ್ಚ್ 2019 ಏನು ಮಾಡಿದ್ದಾರೆ, ನನ್ನ ಇಮೇಲ್ ಐ ಡಿ ಮತ್ತು ನನ್ನ ಯೂಸರ್ ನೇಮನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಡಾರ್ಕ್ ವೆಬ್ನವ್ರಿಗೆ ಮಾರಾಟ ಮಾಡಿದ್ದಾರೆ. ನೋಡಿ ಇಲ್ಲಿ ನೀವು ನೋಡ್ಬೋದು, ಡಬ್ ಸ್ಮ್ಯಾಶ್ ಯುವರ್ ಇನ್ಫಾರ್ಮೇಷನ್ ವಾಸ್ ಇನ್ ಅ ಡಾಟಾ ಬ್ರೀಚ್ ಆ್ಯಂಡ್ ಫೌಂಡ್ ಆನ್ ದ ಡಾರ್ಕ್ ವೆಬ್ ಆನ್ 7 ಮಾರ್ಚ್ 2019 ನನ್ನ ಮಾಹಿತಿಯನ್ನು ಡಬ್ ಸ್ಮ್ಯಾಶ್ ಅವರು ಮಾರಾಟ ಮಾಡಿದ್ದಾರೆ. ಅದಾದಮೇಲೆ ಏನೇನು ಮಾರಾಟ ಮಾಡಿದ್ದಾರೆ, ನನ್ನ ಇಮೇಲ್ ಐ ಡಿಯನ್ನು ಡಾರ್ಕ್ ವೆಬ್ಗೆ ಹಾಕಿದ್ದಾರೆ. ಅದಾದಮೇಲೆ ನನ್ನ ಯೂಸರ್ ನೇಮನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಡಬ್ ಸ್ಮ್ಯಾಶ್ ಅನ್ನುವಂಥ ಆ್ಯಪ್ನವರು ಇದನ್ನು ಡಾರ್ಕ್ ವೆಬ್ಗೆ ಹಾಕಿದ್ದಾರೆ. ಈ ಥರ ನೀವೇನು ಮಾಡ್ಬೋದು, ನಿಮ್ಮ ಮಾಹಿತಿ ಏನಾದರೂ ಡಾರ್ಕ್ ವೆಬ್ಬಲ್ಲಿ ಸೇವ್ ಆಗಿದೆಯಾ ಅನ್ನೋದನ್ನು ನೀವು ಈ ಥರ ಚೆಕ್ ಮಾಡ್ಕೋಬೋದು. ಇದರಿಂದ ಹೇಗೆ ನಾವು ಸೇಫ್ ಆಗ್ಬೋದು, ಈ ಡಾರ್ಕ್ ವೆಬ್ಗಳಿಂದ ನಮ್ಮ ಹಣವನ್ನು ಹೇಗೆ ನಾವು ಉಳಿಸ್ಬೋದು ಅಂತಂದರೆ, ನೀವು ಏನಾದರೂ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಾಯಿದ್ರೆ ಸ್ಪ್ಯಾಮ್ ಕಾಲ್ ಅಂತ ಹೇಳಿರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೆಟ್ಟಿಂಗಲ್ಲಿ ಸಿಗುತ್ತೆ ನಿಮಗೆ ಕಾಲರ್ ಐ ಡಿ ಆ್ಯಂಡ್ ಸ್ಪ್ಯಾಮ್ ಕಾಲ್ ಅಂಥೇಳಿ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಸ್ಪ್ಯಾಮ್ ಕಾಲ್ ಬಂತು ಅಂದರೆ ಅವುಗಳನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಯಾವುದಾದ್ರೂ ಒಂದು ಹೊಸ ಆ್ಯಪ್ನ ತೊಗೊಂಡ ನಂತರ ನಮ್ಮ ಗೂಗಲ್ ಅಕೌಂಟ್ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಲಾಗಿನ್ ಆಗ್ತೀವಿ. ಆ ಥರ ನೀವು ನಿಮ್ಮ ಗೂಗಲ್ ಅಕೌಂಟಿಂದ ಲಾಗಿನ್ ಆಗಬೇಡಿ. ಆ ಥರ ಏನಾದರೂ ಮಾಡಬೇಕು ಅಂತಂದರೆ ಹೊಸದಾಗಿ ಒಂದು ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ.
ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಂತಹ ಆ್ಯಪ್ಗಳಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಇರುವಂಥ ಫೋನ್ ನಂಬರ್ ಆಗಿರಲಿ, ನಿಮ್ಮ ಇಮೇಲ್ ಐ ಡಿಗಳಾಗಿರಲಿ, ಇವುಗಳನ್ನು ನೀವು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳಲ್ಲಿ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಇಮೇಲ್ ಐ ಡಿಯನ್ನು ಮತ್ತು ನಿಮ್ಮ ಪಾಸ್ವರ್ಡನ್ನು, ನಿಮ್ಮ ಒ ಟಿ ಪಿಯನ್ನು ಯಾರೊಂದಿಗೂ ಕೂಡ ನೀವು ಶೇರ್ ಮಾಡ್ಕೋಬೇಡಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ನಮ್ಮ ಗೂಗಲ್ ಅಕೌಂಟ್ ಏನಾದರೂ ಲಿಂಕ್ ಇದ್ದರೆ ಅವುಗಳನ್ನು ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.